ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಧನಸ್ಸು ರಾಶಿಯವರೇ, ನಿಮ್ಮ ಮನಸ್ಸು ಸ್ವಭಾವತಃ ಧೈರ್ಯಶಾಲಿ, ನೇರವಾದ ಮಾತು, ನ್ಯಾಯದ ಪರವಾಗಿರುವುದು. ಆದರೆ ಕಳೆದ 5 ವರ್ಷಗಳಿಂದ ನಿಮ್ಮ ಜೀವನದಲ್ಲಿ ಒಂದು ವಿಚಿತ್ರವಾದ ಒತ್ತಡ, ಅಸ್ಪಷ್ಟ ಭಯ, ಸಾಧನೆಗಳಲ್ಲಿನ ಅಡ್ಡಿಗಳು ಮತ್ತು ನೆಮ್ಮದಿಯ ಕೊರತೆ ಕಾಣಿಸಿಕೊಂಡಿರಬಹುದು. ನಿಮಗೆ ಅರ್ಥವಾಗದ ರೀತಿಯಲ್ಲಿ ನಿಮ್ಮ ಯೋಜನೆಗಳು ವಿಫಲವಾಗುವುದು, ಅಕಸ್ಮಾತ್ ಜಗಳಗಳು ಉಂಟಾಗುವುದು, ಆರ್ಥಿಕ ಸಮಸ್ಯೆಗಳು ಹೆಚ್ಚಾಗುವುದು, ಇವೆಲ್ಲವೂ ಯಾರೋ ನಿಮ್ಮ ಮೇಲೆ ಕಣ್ಣು ಹಾಕಿದಂತಹ ಅನುಭವವನ್ನು ಕೊಡ್ತಾ ಇದೆ. ಖಂಡಿತವಾಗಿ ಧನಸ್ಸು ರಾಶಿಯವರ ಅಧಿಪತಿ ಗ್ರಹವು ಗುರು ಗ್ರಹದ ಪ್ರಭಾವದಿಂದ ನೀವು ಸಹಜವಾಗಿ ಸತ್ಯನಿಷ್ಠರು, ಧಾರ್ಮಿಕ ಮನೋಭಾವದವರು ಮತ್ತು ಬೇರೆಯವರಿಗೆ ಸಹಾಯ ಮಾಡುವಂತಹ ಸ್ವಭಾವವನ್ನು ಹೊಂದಿರ್ತೀರಾ. ಆದ್ದರಿಂದ ಗುರುವಿನ ಸಂಪೂರ್ಣವಾದ ಅನುಗ್ರಹ, ಆಶೀರ್ವಾದ ರಾಘವೇಂದ್ರ ಸ್ವಾಮಿಗಳ ಮೂಲಕ ನಿಮ್ಮ ಮನೆ ಮತ್ತು ಮನಸ್ಸನ್ನು ತಲುಪುತ್ತದೆ. ಆದ್ದರಿಂದ ನಿಮ್ಮ ಮೇಲೆ ಯಾವುದೇ ಒಬ್ಬ ಮಹಿಳೆಯ ಕೆಟ್ಟ ಕಣ್ಣ ದೃಷ್ಟಿ ಬಿದ್ದರೂ ಕೂಡ ಎಲ್ಲವೂ ಸರಿ ಹೋಗುವಂತಹ ಸಂದರ್ಭ ನಿಮ್ಮ ಕಣ್ಣ ಮುಂದೆ ಕಾಣಿಸುತ್ತಿದೆ. ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆ ಕಾಕತಾಳೀಯವಾಗಿ ಸಿಕ್ಕಿಲ್ಲ. ಇದು ಸಂಪೂರ್ಣವಾಗಿ ರಾಯರ ಅನುಗ್ರಹದ ಮೂಲಕ ನಿಮ್ಮ ಜೀವನವನ್ನ ಪ್ರವೇಶ ಮಾಡುತ್ತಿರುವಂತಹ ಉತ್ತಮವಾದ ಮಾಹಿತಿಯಾಗಿದೆ. ಅದರಿಂದ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. 5 ವರ್ಷಗಳಿಂದ ನಿಮ್ಮ ಸಂತೋಷಕ್ಕೆ ಕಣ್ಣು ಹಾಕಿ ಕಾಡುತ್ತಿರುವಂತಹ ಈ ಒಂದು ಮಹಿಳೆ ಧನಸ್ಸು ರಾಶಿಯವರ ರಕ್ತ ಸಂಬಂಧಿಯೇ ಆಗಿದ್ದಾರೆ. ಒಟ್ಟಾರೆಯಾಗಿ ಅವರ ಹೆಸರನ್ನ ಕೇಳಿದರೆ ನಿಮ್ಮ ಆತ್ಮವೇ ನಡುಗುತ್ತದೆ. ನೀವು ಬಹಳಷ್ಟು ಪ್ರೀತಿ ಮಾಡುವಂತಹ ವ್ಯಕ್ತಿಯ ಅವರಾಗಿರ್ತಾರೆ. ಒಟ್ಟಾರೆಯಾಗಿ ಎಲ್ಲ ಸಮಸ್ಯೆಗಳನ್ನ ದೂರ ಮಾಡ್ಕೊಳ್ಬೇಕು, ಜೀವನದಲ್ಲಿ ನೆಮ್ಮದಿಯಾಗಿರ್ಬೇಕು ಅನ್ನೋದಾದ್ರೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ಯೂಸ್ಫುಲ್ ಅಂತ ಹೇಳಬಹುದು. ನಿಮ್ಮ ಸಂತೋಷದ ಮೇಲೆ ಕಣ್ಣು ಹಾಕುತ್ತಿರುವಂತಹ ಈ ಹೆಸರಿನ ಒಬ್ಬ ಮಹಿಳೆಯೇ ನಿಮ್ಮ ಸಂತೋಷಕ್ಕೆ ದೃಷ್ಟಿ ಹಾಕುತ್ತಿರುವಂತಹ ಪ್ರಮುಖ ಕಾರಣವಾಗಿದ್ದಾರೆ. ಮನೆಯಲ್ಲಿ ಜಗಳ, ಅಶಾಂತಿ, ಇಲ್ಲಸಲ್ಲದ ತೊಂದರೆಗಳು ಈ ವ್ಯಕ್ತಿಯೇ ಆಗಿದ್ದಾಳೆ. ನೀವು ನಗುತ್ತಿರುವುದನ್ನ ಅವಳಿಂದ ನೋಡಲು ಆಗುತ್ತಿಲ್ಲ. ನೀವು ಯಶಸ್ವಿ ಆದರೆ ಅವಳು ಸಹಿಸೋದಿಲ್ಲ. ಅವಳಿಗೆ ನಿಮ್ಮ ಜೀವನದಲ್ಲಿ ಸಂತೋಷವಾಗಿರೋದು ಮುಖ್ಯವಲ್ಲ. ಆದ್ದರಿಂದ ಕೆಲವು ದಿನಗಳಿಂದ ನಿಮ್ಮ ಕೆಲಸಗಳು ಕೈಗೂಡುತ್ತಿಲ್ಲ. ಇದರ ಹಿಂದೆ ಆ ಮಹಿಳೆಯ ತಂತ್ರ, ಮಾಟ ಮಂತ್ರದ ಕಪ್ಪು ಮಾಟದ ಛಾಯೆಗಳೇ ಕೂಡಿದೆ. ಮಾಟ ಮಂತ್ರ ಕೆಲಸ ನಿರ್ವಹಿಸುತ್ತಿದೆ. ದುರಂತವೆಂದರೆ ಸ್ನೇಹಿತರೆ, ಅವಳು ನಿಮಗೆ ಅತ್ಯಂತ ಹತ್ತಿರದ ಸಂಬಂಧಿಯೇ ಆಗಿರಬೇಕು. ನೀವು ಅವಳನ್ನ ಮನಸ್ಪೂರ್ವತೆಯಾಗಿ ಪ್ರೀತಿಸುತ್ತಿದ್ದೀರಾ, ಆದರೆ ಅವಳು ನಿಮಗೆ ಪ್ರೀತಿ ಪಾತ್ರರಲ್ಲ. ನಿಮ್ಮ ಹಿಂದೆ ನಿಂತುಕೊಂಡು ನಿಮ್ಮನ್ನ ಹಾಳು ಮಾಡಲು ಹೊಂಚು ಹಾಕುತ್ತಿರುವಂತಹ, ಸಂಚು ಮಾಡುತ್ತಿರುವಂತಹ, ನಿಮ್ಮನ್ನ ನಾಶ ಮಾಡಲು ಸದಾ ತಂತ್ರ ಮಂತ್ರಗಳನ್ನ ಪ್ರಯೋಗ ಮಾಡುವಂತಹ ವ್ಯಕ್ತಿಯಾಗಿರ್ತಾಳೆ. ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಸದಾ ತಂತ್ರಗಳನ್ನು ಹುಡುತ್ತಾಳೆ. ನಿಮ್ಮ ಮನೆ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಒಳಗಿನಿಂದಲೇ ಹಾಳು ಮಾಡಲು ಪ್ರಯತ್ನಿಸ್ತಾ ಇದ್ದಾಳೆ. ಸ್ನೇಹಿತರೆ, ಹಿಂದಿನ ಕಾಲದಲ್ಲಿ ಅತಿಯಾಗಿ ನಂಬುವುದು ಎಂದರೆ ನಮ್ಮದೇ ಆದ ಮರಕ್ಕೆ ನಾವೇ ಕೊಡಲಿ ಪೆಟ್ಟು ಕೊಟ್ಟಂತೆ. ಖಂಡಿತವಾಗಿ, ಏಕೆಂದರೆ ಆ ಹೆಣ್ಣಿನ ಒಂದು ವಿಶೇಷವಾದ ಗುಣ ಅಂದರೆ ಅವಳು ಅವಳಿಗೋಸ್ಕರ ತೊಂದರೆ ತೆಗೆದುಕೊಳ್ಳೋದಿಲ್ಲ, ಆದರೆ ಕೂಡ ಅವಳು ಬೇರೆ ಯಾರನ್ನ ಸಂತೋಷವಾಗಿರೋದಕ್ಕೆ ಬಿಡೋದಿಲ್ಲ. ಆ ಹೆಣ್ಣಿಗೆ ತನ್ನ ಸಂತೋಷ ಮಾತ್ರ ಮುಖ್ಯವಾಗಿರುತ್ತೆ, ಅವಳ ಕುಟುಂಬ ಮಾತ್ರ ಏಳಿಗೆಯಿಂದ ಇರಬೇಕಾಗುತ್ತೆ. ಮುಖ್ಯವಾಗಿ ಅವಳು ತುಂಬ ಸ್ವಾರ್ಥಿಯಾಗಿ ಯೋಚನೆ ಮಾಡ್ತಾಳೆ. ನಾನು ಮಾತ್ರ ಸುಖವಾಗಿರಬೇಕು, ಐಷಾರಾಮಿ ಜೀವನವನ್ನು ನಡೆಸಬೇಕು ಅಂತ ದುಃಖದಿಂದ ಒಂದು ಪ್ರತಿದಿನ ಕಣ್ಣೀರಿನಲ್ಲಿ ಕಣ್ಣೀರು ಹಾಕಿಕೊಂಡು ನಿಮ್ಮ ನಾಶವನ್ನು ಕಾಯಿಸ್ತಾ ಇರುವಂತಹ ವಿಶೇಷವಾದ ತೊಂದರೆ ಕೊಡುವಂತಹ ವ್ಯಕ್ತಿಯಿಂದ ನೀವು ಬಹಳಷ್ಟು ಪ್ರಯೋಜನಕಾರಿಯಾಗಿ ಜಾಗೃತವಾಗಿರಬೇಕು. ಏಕೆಂದರೆ ಈ ಒಂದು ವಿಶೇಷವಾದ ಮಾರ್ಚ್ 3ನೇ ತಾರೀಕು ಹುಣ್ಣಿಮೆ ಇದೆ, ಚಂದ್ರಗ್ರಹಣ ಇದೆ. ಅವಳು ಮಾಡುವಂತಹ ಮಾಟ ಮಂತ್ರ ತಂತ್ರಗಳು ನೇರವಾಗಿ ನಿಮ್ಮ ಮೇಲೆ ಮತ್ತು ನಿಮ್ಮ ಮನೆ ಮೇಲೆ, ಆರೋಗ್ಯದ ಮೇಲೆ, ಮನೆಯ ಸದಸ್ಯರ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಆದ್ದರಿಂದ ಎಚ್ಚರಿಕೆಯನ್ನು ವಹಿಸದಿದ್ದರೆ ಖಂಡಿತವಾಗಿ ನೀವು ಬಹಳಷ್ಟನ್ನು ಕಳೆದುಕೊಳ್ತೀರಾ. ಅಷ್ಟೇ ಅಲ್ಲದೆ ಅವಳು ಖಂಡಿತವಾಗಿ ಅವಳ ಸುಖಕ್ಕೋಸ್ಕರ ಯಾರನ್ನ ಬೇಕಾದರೂ ಕೂಡ ಬಲಿ ತೆಗೆದುಕೊಳ್ತಾಳೆ. ನೀವು ಸ್ವಲ್ಪ ಸಂತೋಷ ಪಟ್ಟರೆ ಸಾಕು, ಅವಳು ಒಳಗೊಳಗೆ ಕುದಿಯುತ್ತಾಳೆ. ನಿಮಗೆ ಸ್ವಲ್ಪ ಹಣ ಬಂದರೂ ಸಾಕು, ಅವಳು ಅದನ್ನು ಸಹಿಸೋದಿಲ್ಲ. ಅದನ್ನು ಹೇಗಾದರೂ ಮಾಡಿ ಖಾಲಿ ಮಾಡಬೇಕು, ನಿಮಗೆ ಹಣ ಬರದಂತೆ ಮಾಡಬೇಕು ಎಂದು ಕುತಂತ್ರಗಳನ್ನು ರೂಪಿಸುತ್ತಲೇ ಇರುತ್ತಾಳೆ. ಒಟ್ಟಾರೆಯಾಗಿ ನಿಮ್ಮ ಮಕ್ಕಳು, ನಿಮ್ಮ ಮನೆಯಲ್ಲಿರುವಂತಹ ಜನಗಳು ನಕ್ಕರೆ ಸಂತೋಷವಾಗಿದ್ದರೆ ಅವಳ ಹೊಟ್ಟೆ ಉರಿಯುತ್ತದೆ. ಅದೇ ರೀತಿ ಕಳೆದ 5 ವರ್ಷಗಳಿಂದ ನೀವು ಅನುಭವಿಸುತ್ತಿರುವಂತಹ ಕಷ್ಟಗಳು ಈ ವರ್ಷವೂ ಅನುಭವಿಸಬಾರದು ಎನ್ನುವಂತಹ ಉದ್ದೇಶದಿಂದ ನಾನು ಆ ಮಹಿಳೆ ಯಾರೆಂದು ನಿಮಗೆ ತಿಳಿಸಲು ಬಂದಿದ್ದೇನೆ. ಈಗಾಗಲೇ 2 ತಿಂಗಳು ಕಳೆದು ಹೋಗುತ್ತಿದೆ. ಇನ್ನುಳಿದ ತಿಂಗಳುಗಳಲ್ಲಿ ನೀವು ತುಂಬಾ ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ಜಾತಕದಲ್ಲಿ ಶನಿಯ ಒಂದು ಚಲನೆ, ಗುರುವಿನ ಚಲನೆ ಅದ್ಭುತವಾಗಿರುತ್ತೆ. ನೀವು ಸಾಕಷ್ಟು ಹಣವನ್ನು ಗಳಿಸಿಕೊಳ್ಳುವಂತಹ ಸಾಧ್ಯತೆ ಈ ತಿಂಗಳಲ್ಲಿ ಇರೋದ್ರಿಂದ ಖಂಡಿತವಾಗಿ ಆ ಹೆಣ್ಣಿನ ಕೆಟ್ಟ ಕಣ್ಣಿನ ದೃಷ್ಟಿಗಳು ನಿಮ್ಮ ಜೀವನವನ್ನು ಸರ್ವನಾಶ ಮಾಡುವ ಮೊದಲೇ ನೀವು ಎಚ್ಚೆತ್ತುಕೊಳ್ಬೇಕು. ಅವಳಿಂದ ಸಂಪೂರ್ಣವಾದ ಪರಿಹಾರವನ್ನು ಪಡೆದುಕೊಳ್ಬೇಕು. ಇಲ್ಲದಿದ್ದರೆ ಜೀವನದಲ್ಲಿ ಸಾಕಷ್ಟನ್ನು ಅನುಭವಿಸಬೇಕಾಗಿ ಬರುತ್ತೆ. ಈ ಸಮಯ ಅಂದರೆ ಮಾರ್ಚ್ ತಿಂಗಳು 1ನೇ ತಾರೀಕಿನಿಂದ 6ನೇ ತಾರೀಕಿನವರೆಗೂ ಕೂಡ ನಿಮ್ಮ ಜೀವನದಲ್ಲಿ ಕೆಲವೊಂದಿಷ್ಟು ಭಯಂಕರ ಘಟನೆಗಳು, ಶಕ್ತಿಯುತವಾದ ಘಟನೆಗಳು ನಡೆಯುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಈ ವಿಡಿಯೋವನ್ನು ನೀವು ಮೊದಲೇ ನೋಡಿ ತಿಳಿದುಕೊಳ್ಬೇಕು. ಮೊದಲನೇದಾಗಿ ನೀವು ಸಾಕಷ್ಟು ಹಣವನ್ನು ಸಂಪಾದನೆ ಮಾಡ್ತೀರಾ, ಒಳ್ಳೆಯ ಉದ್ಯೋಗ ಅವಕಾಶಗಳನ್ನು ಸಂಪಾದಿಸುತ್ತೀರಾ,
ಕಳೆದ ವರ್ಷ ನೀವು ಕಷ್ಟಪಟ್ಟಿದ್ದಕ್ಕೆ ಈ ವರ್ಷ ನಿಮಗೆ ಪ್ರತಿಫಲ ಸಿಗುತ್ತದೆ. ಆದ್ದರಿಂದ ಅವುಗಳನ್ನು ಕಳೆದುಕೊಳ್ಳದೆ ಖಂಡಿತವಾಗಿ ನಿಮ್ಮ ಬಳಿಯ ಉಳಿಸಿಕೊಳ್ಳಲು ನೀವು ಈ ಹೆಣ್ಣಿನ ಮಾಯಾಜಾಲದಿಂದ ತಪ್ಪಿಸಿಕೊಳ್ಳಬೇಕು. ನಿಮ್ಮ ಪೂರ್ವಜರ ಪುಣ್ಯದ ಫಲ ಮತ್ತು ನಿಮ್ಮ ಮನೆ ದೇವರ ಆಶೀರ್ವಾದವನ್ನು ಅವಳು ಸಂಪೂರ್ಣವಾಗಿ ನಾಶ ಮಾಡಲು ಬಯಸುತ್ತಿದ್ದಾಳೆ. ಆದರೆ ಇನ್ನು ಮುಂದೆ ಅದನ್ನೆಲ್ಲ ತಡೆಯೋದನ್ನು ನಿಮ್ಮ ಕೈಯಲ್ಲೇ ಇರುವಂತಹ ಶಕ್ತಿಯ ಮೂಲಕ ನಡೆಸಬೇಕು. ಅವಳ ಆಟಗಳು ಇನ್ನು ಮುಂದೆ ಹೆಚ್ಚು ನಡೆಯೋದಿಲ್ಲ. ಏಕೆಂದರೆ ಖಂಡಿತವಾಗಿ ರಾಯರ ಅನುಗ್ರಹ, ಸಂಪೂರ್ಣವಾದ ಆಶೀರ್ವಾದ ನಿಮ್ಮ ಮೇಲೆ ಮತ್ತು ನಿಮ್ಮ ಕುಟುಂಬದ ಮೇಲೆ ಸದಾ ರಕ್ಷಣೆಯನ್ನು ನೀಡ್ತಾ ಇದೆ. ಆ ಹೆಣ್ಣಿನ ಕಣ್ಣಿನ ಮಾಯಾಜಾಲದಿಂದ ನಿಮ್ಮನ್ನು ರಕ್ಷಿಸುವಂತಹ ಸಮಯ ಈಗ ಬಂದಿದೆ. ಇನ್ನು ಮುಂದೆ ನೀವು ಕುರುಡರಾಗಿ ಆ ಮಹಿಳೆಯನ್ನ ನಂಬೋದು ಬೇಡ. ಸ್ವಲ್ಪ ಕಣ್ಣು ತೆರೆದು ನೋಡಿ. ಎಲ್ಲರನ್ನ ಕುರುಡಾಗಿ ನಂಬಿ ನಿಮ್ಮ ಜೀವನವನ್ನ, ಸಂತೋಷವನ್ನ ಹಾಳು ಮಾಡಿಕೊಂಡಿರುವಂತಹ ಸಮಯವನ್ನ ಈ ಕ್ಷಣದಿಂದಲೇ ನಿಲ್ಲಿಸಬೇಕು. ಖಂಡಿತವಾಗಿ ಈ ಸಮಯ ನಿಮ್ಮ ಮಕ್ಕಳನ್ನು ಸಂತೋಷವಾಗಿ ನೋಡಿಕೊಳ್ಳುವಂತಹ, ನಿಮ್ಮ ಕುಟುಂಬವನ್ನು ಅದ್ಭುತವಾಗಿ ನೋಡಿಕೊಳ್ಳುವ ಸಮಯ ಬಂದಿದೆ. ಏಕೆಂದರೆ ನಿಮ್ಮ ಬಳಿ ಹಣವಿದ್ದಾಗಲೂ ಇಲ್ಲದಿದ್ದಾಗಲೂ, ನೀವು ಕಷ್ಟಪಡ್ತಾ ಇರುವಾಗಲೂ ಕೂಡ, ನೀವು ತುಂಬ ನೋವನ್ನು ಅನುಭವಿಸಿದರೂ ಕೂಡ ನಿಮ್ಮ ಮನೆಯವರು, ನಿಮ್ಮ ಹೆಂಡತಿ ಮಕ್ಕಳು ಹಾಗೂ ನಿಮ್ಮ ತಂದೆ ತಾಯಿ ಒಂದು ಹೆಣ್ಣಿನ ಮಾಯಾಜಾಲದಿಂದಾಗಿ ನಿಮ್ಮ ಹೆಂಡತಿ ಬಹಳಷ್ಟು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ನಿಮ್ಮ ಸ್ನೇಹಿತರೆಲ್ಲ ಸುಖ ಸಂತೋಷದ ಜೀವನವನ್ನು ನಡೆಸ್ತಿರುವಾಗಲೂ ಕೂಡ ನೀವು ತುಂಬ ದುಃಖವನ್ನು ಅನುಭವಿಸ್ತಾ ಇದ್ದೀರಾ. ಆದರೆ ಈಗ ಕಾಲ ಬದಲಾಗಿದೆ. ಖಂಡಿತವಾಗಿ ಆ ಮಾಯಾವಿ ಹೆಣ್ಣು ನಿಮ್ಮ ಮನೆಯಲ್ಲಿ ಯಾವಾಗ ಹೆಜ್ಜೆ ಇಟ್ಟರೂ ಕೂಡ ನಿಮ್ಮ ಮನೆಯಲ್ಲಿ ಆಗುವಂತಹ ಕಷ್ಟ ನಷ್ಟಗಳು ಅಷ್ಟಿಷ್ಟಲ್ಲ. ತೊಂದರೆಗಳು ನಿಮ್ಮನ್ನೇ ಏಕೆ ಹುಡುಕಿಕೊಂಡು ಬರುತ್ತಿದೆ ಎಂಬಂತಹ ಪ್ರಶ್ನೆಗಳಿಗೆ ಸಂಪೂರ್ಣವಾದ ಉತ್ತರ ಅಂದರೆ ಆ ಹೆಣ್ಣಿನ ಕೆಟ್ಟ ದೃಷ್ಟಿಗಳೇ ಕಾರಣವಾಗಿರುತ್ತೆ. ಸಹಜವಾಗಿ ನೀವು ಒಳ್ಳೆಯ ಮನಸ್ಸಿರುವಂತಹ ವ್ಯಕ್ತಿಗಳು. ನಿಮ್ಮ ವಿರುದ್ಧ ನಕಾರಾತ್ಮಕ ಚಿಂತನೆಗಳನ್ನು ಹರಡಬಹುದು. ಇದು ತಂತ್ರ ಮಂತ್ರ ಎಂಬ ಭಾವನೆ ನಿಮ್ಮ ಜೀವನವನ್ನು ನಾಶ ಮಾಡಬಹುದು. ಒಬ್ಬ ಮಹಿಳೆ ಕಳೆದ 5 ವರ್ಷಗಳಿಂದ ನಿಮ್ಮ ಸಂತೋಷ, ನಿಮ್ಮ ಪ್ರಗತಿ ಮತ್ತು ನಿಮ್ಮ ಸಂಬಂಧಗಳ ಮೇಲೆ ಕಣ್ಣು ಹಾಕುತ್ತಿದ್ದಾಳೆ. ಮನಸ್ಸನ್ನ ಕದಡುತ್ತಿದ್ದಾಳೆ. ಮೊದಲಿಗೆ ನೀವು ಆತ್ಮ ಪರಿಶೀಲನೆ ಮಾಡಬೇಕು. ಹೊರಗಿನ ಜಗತ್ತನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಬೇಕು. ಈ ಸಮಯದಲ್ಲಿ ನಿಮ್ಮ ಮನೆ ಮಠದ ಮೇಲೆ ಸಣ್ಣ ಸಣ್ಣ ವಿಚಾರಕ್ಕೂ ವಾಗ್ವಾದಗಳು ಉಂಟಾಗಬಹುದು. ಆರ್ಥಿಕವಾಗಿ ಬರುತ್ತಿದ್ದಂತಹ ಹಣ ನಿಂತು ಹೋಗಬಹುದು. ಸ್ನೇಹಿತರ ಜೊತೆ ದೂರ ಉಂಟಾಗಬಹುದು. ನೀವು ಮಾಡಿದ ಒಳ್ಳೆಯ ಕೆಲಸಕ್ಕೂ ಕೂಡ ತಪ್ಪು ಅರ್ಥ ಬರಬಹುದು. ಈ ಎಲ್ಲ ಘಟನೆಗಳು ಸೇರಿ ನಿಮ್ಮ ಮನೆಯ ಮೇಲೆ ಆ ಮಹಿಳೆಯ ದೃಷ್ಟಿ ಹಾಕುತ್ತಿರುವಂತಹ ಮುಖ್ಯವಾದ ಕಾರಣವಾಗಿರುತ್ತೆ. ಆದರೆ ಯೋಚನೆ ಮಾಡಬೇಡಿ, ಗುರುಗ್ರಹದ ಕೃಪೆ ನಿಮ್ಮ ಮೇಲಿರುತ್ತದೆ. ಪ್ರತಿ ಗುರುವಾರ ಕೂಡ ಗುರುದೇವನ ಪೂಜೆಯನ್ನ ಮಾಡೋದ್ರಿಂದ ಖಂಡಿತವಾಗಿ ನಿಮ್ಮ ಮನೆಯಲ್ಲಿರುವಂತಹ ನಕಾರಾತ್ಮಕ ಅಂಶವನ್ನ ದೂರ ಮಾಡಬಹುದು. ಈ 5 ವರ್ಷದ ಕಠಿಣ ಅವಧಿ ನಿಮ್ಮ ಆತ್ಮಶಕ್ತಿಯನ್ನು ಪರೀಕ್ಷಿಸಿದ ಸಮಯ. ಈಗಿನಿಂದ ಮುಂದೆ ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಬೆಳಕು ಹೆಚ್ಚಾಗುತ್ತದೆ. ಏಕೆಂದರೆ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದವನ್ನ ಸಂಪೂರ್ಣವಾಗಿ ನೀವು ಪಡೆದುಕೊಳ್ಳುವಂತಹ ಸಂದರ್ಭ ಬರ್ತಾ ಇದೆ. ಆದ್ರೂ ಕೂಡ ಆ ಮಹಿಳೆಯ ಕೆಟ್ಟ ದೃಷ್ಟಿ ಎಷ್ಟು ಕೆಟ್ಟದಾಗಿರುತ್ತದೆ ಎಂಬುದನ್ನು ವಿವರಿಸ್ತೀವಿ ನೋಡಿ. ನಿಮ್ಮ ಮಕ್ಕಳ ಆರೋಗ್ಯ ಹದಗೆಡುತ್ತದೆ. ನಿಮ್ಮ ಗುರು ಹಿರಿಯರ ಆರೋಗ್ಯ ಕೆಡುತ್ತದೆ ಮತ್ತು ಗಂಡ ಹೆಂಡತಿ ನಡುವೆ ಜಗಳಗಳು ಶುರುವಾಗುತ್ತದೆ. ನಿಮ್ಮ ತಂದೆ ತಾಯಿಯರ ಆರೋಗ್ಯ ಕೆಡುತ್ತದೆ. ಅವಳ ಕಾಲುಗುಣ ಎಷ್ಟು ಅಶುಭವಾಗಿದೆ ಎಂದರೆ ಅವಳು ಹೆಜ್ಜೆ ಇಟ್ಟಾಗ ನಿಮ್ಮ ಮನೆ ಸರ್ವನಾಶವಾಗುವಷ್ಟು ಕಷ್ಟ ನಿಮಗೆ ಉಂಟಾಗುತ್ತದೆ. ಏಕೆಂದರೆ ಅವಳು ಯಾವಾಗಲೂ ಕೂಡ ಮಾಟ ಮಂತ್ರ ಕುತಂತ್ರದ ನಕಾರಾತ್ಮಕ ಶಕ್ತಿಗಳನ್ನೇ ಹೆಚ್ಚು ಮೈಮೇಲೆ ಎಳೆದುಕೊಂಡಿರ್ತಾಳೆ. ಅದೇ ರೀತಿ ನಕಾರಾತ್ಮಕವಾಗಿ ಕೂಡ ಯಾವಾಗಲೂ ಯೋಚನೆ ಮಾಡ್ತಿರ್ತಾಳೆ. ಇದರಿಂದಾಗಿ ಯಾವುದೇ ಕೆಲಸದಲ್ಲಿ ತೊಡಗಿರೋದ್ರಿಂದ ಅವಳ ಸುತ್ತಲೂ ನಕಾರಾತ್ಮಕತೆ ಹೆಚ್ಚಾಗಿರೋದ್ರಿಂದ, ಆದ್ದರಿಂದಲೇ ಅವಳು ಹೆಜ್ಜೆ ಇಟ್ಟಲ್ಲೆಲ್ಲ ನಾಶವೇ ಕಟ್ಟಿಟ್ಟ ಬುದ್ಧಿ. ಆದ್ದರಿಂದ ಈ ತಕ್ಷಣವೇ ನೀವು ಆ ಹೆಣ್ಣನ್ನು ಗುರುತಿಸಿ ಅವಳ ಜೊತೆ ಇರುವ ಎಲ್ಲ ಸಂಬಂಧಗಳನ್ನು ಕಳೆದುಕೊಳ್ಳಿ. ಆದರೆ ನೀವು ಕಲಿಯುಗದ ದೈವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಅವರಿಗೂ ಕೂಡ ಒಳಿತಾದರೆ ನಿಮ್ಮ ಜೀವನದಲ್ಲಿ ಸಂತೋಷ ದುಪ್ಪಟ್ಟಾಗುತ್ತದೆ. ಒಟ್ಟಾರೆ ಈ ಸಮಯ ಆ ಮಹಿಳೆಯನ್ನು ನೀವು ಹೇಗೆ ಗುರುತಿಸಬೇಕು ಎನ್ನುವುದನ್ನು ನೋಡೋದಾದ್ರೆ, ಹಿರಿಯರು ಹೇಳಿದ್ದಾರೆ, ಮನುಷ್ಯ ಏನು ಹೇಳದಿದ್ದರೂ ಕೂಡ ಅವನ ಕಣ್ಣುಗಳು ಎಲ್ಲವನ್ನ ಹೇಳುತ್ತದೆ. ಅದೇ ರೀತಿ ನೀವು ಕೂಡ ಅವಳ ಕಣ್ಣುಗಳನ್ನು ನೋಡಿ ಅವಳನ್ನು ಅರ್ಥ ಮಾಡಿಕೊಳ್ಳಬೇಕು. ನಿಮ್ಮ ಮನೆಗೆ ಏನೇ ಹೊಸ ವಸ್ತುಗಳು ತಂದರೂ ಕೂಡ, ನೀವು ಕೆಲಸದಲ್ಲಿ ಯಶಸ್ವಿಯಾಗುತ್ತಿರುವಾಗಲೂ ಕೂಡ ಹಾಗೂ ನಿಮ್ಮ ಮನೆಯಲ್ಲಿ ಸಂತೋಷವನ್ನು ನೋಡಿದಾಗ, ಅವಳೊಂದಿಗೆ ಮಾತನಾಡಿಕೊಳ್ಳುವಾಗ, ಹಂಚಿಕೊಳ್ಳುವಾಗ ಅವಳು ಅಷ್ಟೊಂದು ಸಂಭ್ರಮಿಸೋದಿಲ್ಲ, ಮೌನವಾಗಿಯೇ ಇರುತ್ತಾಳೆ. ಅವಳ ಕಣ್ಣುಗಳಲ್ಲಿ ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು ಬರುತ್ತದೆ. ಕೆಟ್ಟ ದೃಷ್ಟಿಯಿಂದ ಅದನ್ನೇ ನೋಡುತ್ತಾಳೆ. ನೀವು ಅವಳ ಹಾವಭಾವವನ್ನು ನೋಡಿ ಅವಳಿಂದ ಎಚ್ಚರವನ್ನು ವಹಿಸಬೇಕು. ನಿಮ್ಮ ಮನೆಗೆ ನಿಮ್ಮ ಹತ್ತಿರದ ಹೆಣ್ಣು ಮಕ್ಕಳು ಆಗಾಗ ಬಂದು ಹೋಗುತ್ತಾ ಮಾಡ್ತಾ ಇದ್ರೆ, ಮೊದಲು ನೀವು ಅವರನ್ನು ಮಾತನಾಡಿಸ್ತೀರಾ. ಆದರೆ ಅವರು ನಿಮ್ಮ ಮಾತಿಗೆ ಬೆಲೆ ಕೊಡದೆ, ನಿಮ್ಮ ಮಾತನ್ನು ಗಮನಿಸದೆ ನಿಮ್ಮ ಮನೆಯನ್ನು ಕಣ್ಣಾಡಿಸುತ್ತಿದ್ದರೆ ಸೂಕ್ಷ್ಮವಾಗಿ ಗಮನಿಸುತ್ತಿರ್ತಾರೆ. ಅಂಥವರ ಮೇಲೆ ನೀವು ಸ್ವಲ್ಪ ಕಣ್ಣಿಡಬೇಕು. ಆ ಹೆಣ್ಣಿನ ಕೆಟ್ಟ ದೃಷ್ಟಿ ಎಷ್ಟು ಕೆಟ್ಟವಾಗಿರುತ್ತದೆ ಎಂದರೆ, ಅವಳು ಕಣ್ಣಿಟ್ಟು ಸೂಕ್ಷ್ಮವಾಗಿ ನೋಡಿದಂತಹ ವಸ್ತುಗಳೆಲ್ಲ ಸ್ವಲ್ಪ ದಿನಗಳಲ್ಲೇ ಕೆಟ್ಟು ಹೋಗುತ್ತದೆ. ನಿಮ್ಮ ಮನೆಗೆ ಪದೇ ಪದೇ ಒಬ್ಬ ಹೆಣ್ಣು ಮಗಳು ಬರುತ್ತಿದ್ದಾಳೆ. ನಿಮ್ಮ ಮನೆಯಲ್ಲಿ ಏನೋ ಒಂದು ನಡೆಯುತ್ತಿದೆ, ಏನು ತಂದಿದ್ದಾರೆ, ಅವರು ಹೇಗೆಲ್ಲ ಸುಖವಾದ ಜೀವನವನ್ನು ನಡೆಸ್ತಿದ್ದಾರೆ, ಹೇಗೆಲ್ಲ ಕೆಲಸದಲ್ಲಿ ಯಶಸ್ವಿಯಾಗುತ್ತಾರೆ ಎಂದು ಪದೇ ಪದೇ ಬಂದು ನೋಡುತ್ತಿರುತ್ತಾಳೆ. ಆಗ ನೀವು ಎಚ್ಚೆತ್ತು
ತೆಗೆದುಕೊಳ್ಳಿ. ನೀವು ಎಲ್ಲದರಲ್ಲೂ ಯಶಸ್ಸನ್ನು ಪಡೆಯುತ್ತಿದ್ದರೆ ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚುಪಟ್ಟು ತಾಂತ್ರಿಕ ಕ್ರಿಯೆಗಳನ್ನು ನಡೆಸಲು ಮುಂದಾಗುತ್ತಾಳೆ. ಆದರೆ ನಿಮ್ಮ ಮನೆಗೆ ಬಂದಾಗ ಹಣವಿಲ್ಲದೆ ದುಃಖ ಎದ್ದು ಕಾಣುತ್ತಿದ್ದರೆ ಆವಾಗ ಅವಳಿಗೆ ಬಹಳ ಖುಷಿಯಾಗುತ್ತೆ, ಒಳಗೊಳಗೆ ಸಂತೋಷ ಇರುತ್ತೆ. ನಿಮ್ಮ ಕಣ್ಣೀರನ್ನು ಒರೆಸುವಂತೆ ನಾಟಕವಾಡಿ ನಿಮ್ಮ ಜೀವನದಲ್ಲಿ ಬಹಳಷ್ಟು ದುಃಖವನ್ನು ತರ್ತಾಳೆ. ಆದ್ದರಿಂದ ನಿಮ್ಮ ಮನೆಗೆ ಪದೇ ಪದೇ ಬರುವಂತಹ ನಿಮ್ಮ ಖಾಸಗಿ ವಿಚಾರಗಳಿಗೆ ಪದೇ ಪದೇ ತಲೆ ಹಾಕುವಂತಹ ಮಹಿಳೆಯ ಬಗ್ಗೆ ನೀವು ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಈ ವಿಡಿಯೋ ನಿಮ್ಮನ್ನ ಒಂದು ದೊಡ್ಡ ಸಂಕಷ್ಟದಿಂದ ತಪ್ಪಿಸಲು ಸಿಕ್ಕಿರುವಂತಹ ಅಪರೂಪದ ಮಾಹಿತಿ. ಏಕೆಂದರೆ ಈ ಮಹಿಳೆ ನಿಮ್ಮ ಮೇಲೆ ಸುಳ್ಳು ಅಪವಾದಗಳನ್ನು ಹೊರಿಸಿ ನಿಮ್ಮನ್ನ ಎಲ್ಲಾ ರೀತಿಯಲ್ಲಿ ನಿಷ್ಠುರ ಮಾಡುವಂತಹ ಸಾಧ್ಯತೆ ಇದೆ. ಜನಗಳ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ತಪ್ಪು ತಿಳುವಳಿಕೆ ಬರುವಂತೆ ಮಾಡ್ತಾ ಹೋಗ್ತಾಳೆ. ಆದ್ದರಿಂದ ನೀವು ಬಹಳಷ್ಟು ಶ್ರಮ ಪಟ್ಟಿ ಮಾಡಿರುವಂತಹ ಪ್ರತಿಯೊಂದು ಕೆಲಸವನ್ನ ಕೂಡ ನಾಶ ಮಾಡುವಂತಹ ಪ್ರಯತ್ನದಲ್ಲಿ ಹೊಂದಿರ್ತಾಳೆ. ಧನಸ್ಸು ರಾಶಿಯವರು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಮಾಹಿತಿಗಳು ನಿಮ್ಮ ಮನಸ್ಸನ್ನ ತುಂಬಿದರೆ ಖಂಡಿತ ನೀವು ಮಾಡುವಂತಹ ಪರಿಹಾರದ ಮೂಲಕ ನಿಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಳಬಹುದು. ಏಕೆಂದರೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಸಿಗಬೇಕೆನ್ನುವುದು ನಮ್ಮ ಉದ್ದೇಶವಾಗಿರುತ್ತೆ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ನಕಾರಾತ್ಮಕ ಅಂಶಗಳನ್ನು ತೊಲಗಿಸಿ ನಿಮ್ಮ ಮನೆ ಮತ್ತು ಆರೋಗ್ಯ, ಮಕ್ಕಳ ಉದ್ಯೋಗವನ್ನ ಹದಗೆಡಿಸಲು ಅವಳು ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾಳೆ. ಏಕೆಂದರೆ ಆ ಮಹಿಳೆಯ ಬಳಿ ಅಪಾರವಾದ ನಕಾರಾತ್ಮಕ ಶಕ್ತಿ ಇದೆ. ನಿಮ್ಮ ಮಗು ಅವಳ ಮಡಿಲಿಗೆ ಹೋಗುತ್ತಿದ್ದಂತೆ ಅಸ್ವಸ್ಥವಾಗಲು ಶುರುವಾಗುತ್ತದೆ. ಏಕೆಂದರೆ ಅವುಗಳಿಂದಲೇ ನೀವು ಆ ಮಹಿಳೆಯನ್ನ ಗುರುತಿಸುವಂತಹ ಸೂಚನೆಗಳಾಗಿರುತ್ತದೆ. ಅವಳು ಮನೆಗೆ ಬಂದಾಗ ನಿಮ್ಮ ಮೈಯೆಲ್ಲ ಕಣ್ಣಾಗಿರಬೇಕು. ಏಕೆಂದರೆ ನಿಮಗೆ ಬೇಕಾದಂತಹ ಮುಖ್ಯವಾದ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮೇಲೆ ಮಾಟ ಮಂತ್ರ ಮಾಡಿಸುವಂತಹ ಸಾಧ್ಯತೆ ಇರುತ್ತೆ. ನೀವು ಎಂದಾದರೂ ಗಮನಿಸಿದ್ದೀರಾ? ನಿಮಗೆ ಬೇಕಾದಂತಹ ವಸ್ತುಗಳು ಇದ್ದಕ್ಕಿದ್ದಂತೆ ಮಾಯವಾಗುತ್ತಿರುತ್ತದೆ. ಆಗ ನಿಮ್ಮ ಜೀವನದಲ್ಲಿ ಸ್ವಲ್ಪ ತೊಂದರೆಗಳು ಶುರುವಾಗುತ್ತವೆ. ಇದಕ್ಕೆಲ್ಲ ಕಾರಣ ಆ ಮಹಿಳೆಯ ಒಂದು ಕೆಟ್ಟ ದೃಷ್ಟಿ ಮತ್ತು ಅವಳು ನಿಮ್ಮ ಮೇಲೆ ತಾಂತ್ರಿಕ ಪ್ರಯೋಗವನ್ನ ಮಾಡೋದಕ್ಕೋಸ್ಕರ ನಿಮ್ಮ ವಸ್ತುಗಳನ್ನು ತೆಗೆದುಕೊಂಡು ಹೋಗ್ತಾ ಇರ್ತಾಳೆ, ನಿಮ್ಮ ಮೇಲೆ ಮಾಟ ಮಂತ್ರ ಮಾಡಿಸ್ತಾ ಇರ್ತಾಳೆ ಎಂದು ನಿಮ್ಮ ಮನೆಯಲ್ಲಿರುವಂತಹ ಹಿರಿಯರು ಕೂಡ ಇದ್ದಕ್ಕಿದ್ದಂತೆ ಅನಾರೋಗ್ಯಕ್ಕೆ ಒಳಗಾಗ್ತಾರೆ. ಆದರೆ ಆಸ್ಪತ್ರೆಗೆ ಕರ್ಕೊಂಡೋದ್ರೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅಂತ ವಾಪಸ್ ಬರುವಂತಹ ಸಂದರ್ಭಗಳು ಹೆಚ್ಚಾಗಿರುತ್ತೆ. ನೀವು ಆಗ ಅರ್ಥ ಮಾಡಿಕೊಳ್ಳಬೇಕು, ನಿಮ್ಮ ಮನೆಯ ಮೇಲೆ ಯಾರೋ ಮಾಟ ಮಂತ್ರ ಪ್ರಯೋಗವನ್ನ ಮಾಡಿದ್ದಾರೆ. ಆ ಮಹಿಳೆ ಬಂದು ಹೋದ ಮೇಲೆ ನಿಮ್ಮ ಮನೆಯಲ್ಲಿ ಇದ್ದಕ್ಕಿದ್ದಂತೆ ವಿಚಿತ್ರವಾದ ವಸ್ತುಗಳು ಕಾಣಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ನೀವು ಜ್ಯೋತಿಷ್ಯರ ಬಳಿ ಕೇಳಿದಾಗ ಕೂಡ ಅವಳ ಹೆಸರು ಬರಬಹುದು, ಗುರುತು ಸಿಗಬಹುದು. ಒಟ್ಟಾರೆಯಾಗಿ ಅತಿಯಾಗಿ ನೀವು ಹಚ್ಚಿಕೊಂಡಿರುವಂತಹ ವ್ಯಕ್ತಿಯೇ ಈ ಮಹಿಳೆ ಆಗಿರೋದ್ರಿಂದ ನಿಮ್ಮ ಮನಸ್ಸು ಕೂಡ ಹೊಡೆಯಬಹುದು. ಖಂಡಿತವಾಗಿ ಈ ಸಮಯದಲ್ಲಿ ಆ ಮಹಿಳೆಯ ಅಕ್ಷರದ ಒಂದು ಅಕ್ಷರವನ್ನ ಹೇಳುತ್ತೇವೆ. ಆ ಮಹಿಳೆಯ ಹೆಸರು ಎಲ್ ಅಥವಾ ಆರ್ ಅಕ್ಷರದಿಂದ ಪ್ರಾರಂಭವಾಗುತ್ತೆ, ಎಂ ಅಥವಾ ಎನ್ ಅಕ್ಷರದಿಂದ ಮುಕ್ತಾಯವಾಗುತ್ತೆ. ಈ ಒಂದು ವಿಶೇಷವಾದ ಮಹಿಳೆಯ ಹೆಸರನ್ನ ನೀವು ಅರ್ಥ ಮಾಡಿಕೊಳ್ಳಬೇಕು. ಅವಳ ಪೂರ್ತಿ ಹೆಸರನ್ನ ಸಾರ್ವಜನಿಕವಾಗಿ ಹೇಳಿ ಅವಳಿಗೆ ಅವಮಾನ ಮಾಡುವ ಉದ್ದೇಶ ನಮಗೆ ಇರೋದಿಲ್ಲ. ಈ ಎರಡೂ ಹೆಸರುಗಳಲ್ಲಿ ಬರುವಂತಹ ಅಕ್ಷರಗಳನ್ನ ಅರ್ಥ ಮಾಡಿಕೊಳ್ಳಿ. ನೀವು ತುಂಬಾ ಬುದ್ಧಿವಂತರಾಗಿದ್ದೀರಾ. ನೀವು ಈಗ ನೀಡಿರುವಂತಹ ಸೂಚನೆಯ ಮುಖಾಂತರ ನಿಮಗೆ ಆ ಮಹಿಳೆ ಯಾರು ಹಾಗೂ ಅವಳ ಹೆಸರೇನು ಎನ್ನುವುದು ಗೊತ್ತಾಗುತ್ತದೆ. ಒಟ್ಟಾರೆಯಾಗಿ ಅವಳು ನಿಮ್ಮ ಹತ್ತಿರದ ಸಂಬಂಧಿ ಆಗಿರಬಹುದು ಅಥವಾ ನಿಮ್ಮ ಸುತ್ತಮುತ್ತಲು ವಾಸಿಸುವಂತಹ ನಿಮ್ಮ ನೆರೆಹೊರೆಯವರು ಆಗಿರಬಹುದು, ನಿಮ್ಮ ಪ್ರೀತಿ ಪಾತ್ರರು ಆಗಿರಬಹುದು. ನೀವು ಅವಳಿಂದ ಮುಕ್ತಿಯನ್ನ ಹೊಂದಲು ಪ್ರತಿ ಮಂಗಳವಾರ ಹಾಗೂ ಶನಿವಾರದ ದಿನ ಉಪ್ಪು ಮತ್ತು ಸಾಸಿವೆಯಿಂದ ಮೆಣಸಿನಕಾಯಿಯಿಂದ ದೃಷ್ಟಿಯನ್ನ ತೆಗೆದುಕೊಳ್ಬೇಕು. ಮನೆಯ ಬಾಗಿಲಿಗೆ ನಿಂಬೆ ಹಣ್ಣನ್ನು ನಿವಾಳಿಸಿ ಕಟ್ ಮಾಡಿ ಎಡಭಾಗ ಬಲಭಾಗಕ್ಕೆ ಅರಿಶಿಣ ಕುಂಕುಮ ಹಚ್ಚಿ ಪೂಜಿಸಬೇಕು. ಮಂಗಳವಾರದ ದಿನ ಓಂ ದುಮ್ ದುರ್ಗಾಯ ನಮಃ ಮಂತ್ರವನ್ನ ಜಪಿಸಬೇಕು. ಧನಸ್ಸು ರಾಶಿಯವರ ಜೀವನದಲ್ಲಿ ಇರುವಂತಹ ಎಲ್ಲ ತೊಂದರೆಗಳು, ಕಷ್ಟಗಳು, ಅಡೆತಡೆಗಳನ್ನು ನಿವಾರಿಸಿಕೊಳ್ಳೋಕೆ ಈ ಪರಿಹಾರಗಳು ಸಂಪೂರ್ಣವಾಗಿ ಮಾರ್ಗದರ್ಶಕವಾಗುತ್ತೆ. ಏಕೆಂದರೆ ವೈಜ್ಞಾನಿಕವಾಗಿ ಕೂಡ ನಾವು ತಿಳಿಸುವಂತಹ ಮಾಹಿತಿಗಳು ಭಯ, ಅವಮಾನ, ನಕಾರಾತ್ಮಕ ಅಂಶಗಳನ್ನು ದೂರ ಮಾಡುತ್ತೆ. ನಿಮ್ಮ ಮನಸ್ಸಿನ ಮೇಲೆ ನೇರವಾದ ಪರಿಣಾಮ ಬೀರುತ್ತೆ. ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಶಕ್ತಿ ಮತ್ತು ಚೈತನ್ಯವನ್ನು ತುಂಬುತ್ತೆ. ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಎಲ್ಲ ನೆಗೆಟಿವಿಟಿಯನ್ನು ತೆಗೆದಾಕಿ ಪಾಸಿಟಿವ್ ವೈಬ್ಸ್ನ ಶುರು ಮಾಡೋದಕ್ಕೆ ಪಲಾವೆಲೆ, ಪಚ್ಚ ಕರ್ಪೂರ, ತುಪ್ಪ ಮತ್ತು ಲವಂಗವನ್ನು ಸುಡಬೇಕು. ಇದರ ಹೊಗೆಯನ್ನ ಮನೆಯೆಲ್ಲ ಸಿಂಪಡಿಸಬೇಕು. ಮನೆ ಒರೆಸುವಂತಹ ನೀರಿಗೆ ಅರಿಶಿಣ ಮತ್ತು ಉಪ್ಪನ್ನು ಹಾಕಿ ಸ್ವಚ್ಛಗೊಳಿಸಿ. ಸ್ನಾನ ಮಾಡುವಂತಹ ನೀರಿಗೆ ಗಂಗಾ ಜಲ ಮತ್ತು ಅರಿಶಿಣ ಮತ್ತು ಉಪ್ಪನ್ನು ಹಾಕಿ ಸ್ನಾನ ಮಾಡುವಾಗ ನಿಮ್ಮ ಮನಸ್ಸಿನಲ್ಲಿ ಮತ್ತು ಮನೆಯ ಮೇಲೆ ಇರ್ತಕ್ಕಂತಹ ಪ್ರಭಾವಗಳು ದೂರವಾಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಏನೇ ಒಂದು ನಡೀತಾ ಇದ್ರೂ ಕೂಡ ದೇವರ ಪ್ರಮುಖವಾದ ಆಶೀರ್ವಾದದ ಮೂಲಕ ಎಲ್ಲ ಕಷ್ಟಗಳು ದೂರವಾಗುವಂತಹ ಸಮಯ ಈಗ ಹತ್ತಿರಕ್ಕೆ ಬಂದಿದೆ. ಈ ಎಲ್ಲಾ ಒಂದು ಪರಿಹಾರಗಳನ್ನ ನೀವು ಅನುಸರಿಸುವ ಮೂಲಕ ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳು ದೂರವಾಗುತ್ತದೆ. ಒಟ್ಟಾರೆಯಾಗಿ ನಿಮ್ಮ ಜೀವನ ಅದ್ಭುತವಾದರೆ ನಮಗೆ ಸಂತೋಷವಾಗುತ್ತದೆ. ನೀವು ಕಷ್ಟಗಳಿಂದ ಹೊರ ಬಂದರೆ ನಮ್ಮ ಜೀವನದಲ್ಲಿ ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯವೂ ಕೂಡ ಯಶಸ್ವಿಯಾದರೆ ನಮ್ಮ ಸಂತೋಷವನ್ನು ನಾವು ಸಂಪೂರ್ಣವಾಗಿ ಅನುಭವಿಸಲು ಸಾಧ್ಯವಾಗುತ್ತದೆ. ಅದೇ ರೀತಿ ಮುಖ್ಯವಾದರೂ ಯಾರಾದರೂ ಮಾಟ ಮಂತ್ರ ಮಾಡಿಸುತ್ತಿದ್ದಾರೆ ಎಂಬ ಸೂಚನೆ ನಿಮಗೆ ಸಿಕ್ಕ ತಕ್ಷಣ ನಾವು ತಿಳಿಸಿರುವಂತಹ ಪರಿಹಾರವನ್ನು ಮಾಡಿ. ನಿಮ್ಮ ಜೀವನದಲ್ಲಿ ಕೆಲವೊಮ್ಮೆ ಸವಾಲುಗಳು ಸಹಜವಾಗಿ ಬರುತ್ತದೆ. ಅವುಗಳನ್ನು ದೂರ ಮಾಡಿಕೊಂಡು ನೆಮ್ಮದಿಯನ್ನು ಪಡೆದುಕೊಳ್ಳುವಂತಹ ಒಂದು ವಿಶೇಷವಾದ ಶಕ್ತಿ ನಿಮ್ಮ
ಕೈಯಲ್ಲಿದೆ. ಆರ್ಥಿಕ ಆರೋಗ್ಯ ಪರಿಸ್ಥಿತಿ ಮನೆ ಅನುಕೂಲಕರವಾಗಿ ಸ್ವಚ್ಛವಾಗಿದ್ದರೆ, ಕಲಹಗಳಿಂದ ದೂರವಾಗಿದ್ದರೆ ಮನಸ್ಸು ಶಾಂತಿಯುತವಾಗಿ ನೆಮ್ಮದಿಯಾಗಿ ಎಲ್ಲ ಕೆಲಸಕ್ಕೂ ಮುಂದಾಗುತ್ತದೆ. ಧನಸ್ಸು ರಾಶಿಯವರ ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.